ವೆಲ್ಕಮ್ ಬ್ಯಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸ್ಫೋಟಕ ತೆರವು ಸಿಕ್ಕಿದೆ. ಡಿ ಗ್ಯಾಂಗ್ ಚಾರ್ಜ್ ಶೀಟ್ ಸಲ್ಲಿಕೆ ತಡವಾಗುತ್ತೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಸರಿಯಾದ ಸಾಕ್ಷಿ ಸಂಗ್ರಹಕ್ಕೆ ಮುಂದಾಗಿದ್ದಾರಂತೆ ಪೊಲೀಸರು. ಡಿ ಗ್ಯಾಂಗ್ ಚಾರ್ಜ್ ಶೀಟ್ ಸಲ್ಲಿಕೆ ತಡವಾಗುತ್ತೆ. ಸರಿಯಾದ ಸಾಕ್ಷಿಯ ಹುಡುಕಾಟಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಸಾಕ್ಷಿಗಳ ಸಂಗ್ರಹದಲ್ಲೇ ಮುಂದಾಗಿದ್ದಾರೆ ಪೊಲೀಸರು. 90 ದಿನಗಳ ಒಳಗಾಗಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಬೇಕು. 2 ತಿಂಗಳು ಆಗಿ ಹೋಯ್ತು. ಆಲ್ರೆಡಿ ಕಸ್ಟಡಿಯಲ್ಲಿ ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ಸೆಪ್ಟೆಂಬರ್ 2ನೇ ವಾರದಲ್ಲಿ ಸಲ್ಲಿಕೆ ಮಾಡುವ ಸಾಧ್ಯತೆಗಳು ಹೆಚ್ಚಿದೆ. ಅಂದ್ರೆ ಇನ್ನೂ 1 ಮಂತ್ ಆಗಬಹುದು. ಡಿ ಗ್ಯಾಂಗ್ ಚಾರ್ಜ್ ಶೀಟ್ ಸಲ್ಲಿಕೆ ಸರಿಯಾದ ಸಾಕ್ಷಿಯ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ. 90 ದಿನದ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬೇಕು. ಈಗ 2 ತಿಂಗಳಾಗಿದೆ ಜೈಲಲ್ಲಿದ್ದು. ಇನ್ನು ಸೆಪ್ಟೆಂಬರ್ 20ನೇ ತಾರೀಕು ಅಥವಾ 2 ವಾರದಲ್ಲಿ 15-20 ಒಳಗೆ ಸಲ್ಲಿಸಬಹುದು. ಸರಿಯಾದ ಸಾಕ್ಷಿ ಸಿಗಬೇಕು. ಸರಿಯಾದ ಸಾಕ್ಷಿ ಸಿಕ್ಕರೆ ಹೆಲ್ಪ್ ಆಗುತ್ತೆ ಅಂತ ಸಾಕ್ಷಿ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ರೇಣುಕಾಸ್ವಾಮಿ ಫೋನ್ ಸಿಗ್ತಾ ಪತ್ತೇನೇ ಇಲ್ಲ ವಿಚಾರ. ಬೇರೆ ಸಿಮ್ನ ಡ್ಯೂಪ್ಲಿಕೇಟ್ ಸಿಮ್ನ ತಗೊಂಡು ದರ್ಶನ್ ಡ್ಯೂಪ್ಲಿಕೇಟ್ ಸಿಮ್ ಆಗಿರ್ಬೋದು, ರೇಣುಕಾಸ್ವಾಮಿ ಡ್ಯೂಪ್ಲಿಕೇಟ್ ಸಿಮ್ ಆಗಿರ್ಬೋದು ತೆಗೆದುಕೊಂಡು ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತೊಮ್ಮೆ ಸಾಕ್ಷಿಗಳಿಂದ ಸ್ಪಷ್ಟೀಕರಣವನ್ನ ಪಡೆಯೋದಕ್ಕೆ ಖಾಕಿ ಮುಂದಾಗಿದೆಯಂತೆ. ಸಾಕ್ಷಿಗಳು ತಾಳೆಯಾಗುವ ಬಗ್ಗೆ ಮತ್ತೆ ಪರಿಶೀಲನೆಯನ್ನ ನಡೆಸ್ತಾರೆ. ಅದಾದ ಬಳಿಕ ಅಷ್ಟೇ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಅಂದ್ರೆ ಒಂದು ಬಲವಾದ ಸಾಕ್ಷಿ ಬೇಕು, ತುಂಬಾ ಟಫ್ ಇರ್ಬೇಕು ಸಾಕ್ಷಿ ಅಂತ ಹುಡುಕ್ತಾ ಇದ್ದಾರೆ. ಇದು ಸ್ಫೋಟಕ ತಿರುವು ಅಂತಾನೆ ಹೇಳಬಹುದು. ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಬೇಲಿಗೆ ಅಪ್ಲೈ ಮಾಡಬಹುದು ಅಂತ ಹೇಳಿ ಈಗಾಗಲೇ ನೀವು ಅನುಕುಮಾರ್ ಆಗಿರ್ಬೋದು, ಪವಿತ್ರ ಗೌಡ ಚಾರ್ಜ್ ಶೀಟ್ ಸಲ್ಲಿಕೆಗೂ ಮೊದಲೇ ಬೇಲಿಗೆ ಅಪ್ಲೈ ಮಾಡಿದ್ದನ್ನ ನಾವು ಗಮನಿಸಿದ್ವಿ. ಬಟ್ ಅಲ್ಲಿ ರಿಜೆಕ್ಟ್ ಆಗಿದೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆಗೆ ಇನ್ನೂ ಕೂಡ ಕಾಲಾವಕಾಶ 1 ತಿಂಗಳು ಹತ್ತತ್ರ ಆಗತ್ತೆ. ಸಲ್ಲಿಕೆಗೆ ಲೇಟ್ ಆಗುತ್ತೆ. ಒಂದು ಕಡೆ ದರ್ಶನ್ಗೆ ಮನೆಯೂಟ ಸಿಗ್ತಿಲ್ಲ, ಕೋರ್ಟ್ ಮೆಟ್ಟಿಲೇರ್ತಾ ಇದ್ದಾರೆ, ಪದೇ ಪದೇ ಅರ್ಜಿ ಹಾಕ್ತಿದ್ದಾರೆ, ನೋ ಯೂಸ್ ಅನ್ನೋ ತರ ಆಗ್ತಾ ಇದೆ. ಇನ್ನೂ ಕೂಡ ಸಾಕ್ಷಿಗಳ ಸಂಗ್ರಹ ಆಗಬೇಕು. ಚಾರ್ಜ್ ಶೀಟು ಸಲ್ಲಿಕೆ ಆಗೋದಕ್ಕೆ ತಡವಾಗುತ್ತೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಈಗಾಗಲೇ ಪೊಲೀಸರಿಗಂತೂ ಈ ತನಿಖೆಯಲ್ಲಿ ಓಡಾಡಿ ಇನ್ನೂ ಓಡಾಡ್ಲಿಕ್ಕೆ ದುಡ್ಡೇ ಇಲ್ದಂತ ಆಗ್ಬಿಟ್ಟಿದೆಯಂತೆ. ಈಗಾಗಲೇ ಅದನ್ನು ಬಿಲ್ ಸಮೇತನೇ ಹಿರಿಯ ಅಧಿಕಾರಿಗಳಿಗೆ ಒಂದು ಪತ್ರವನ್ನ ಬರೆದು ನಮ್ಮ ಹತ್ರ ಹಣನೇ ಶಾರ್ಟೇಜ್ ಆಗ್ತಿದೆ ಈ ಕೇಸ್ನಲ್ಲಿ ಅಂತ ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಓಡಾಟ ನಡೆಸ್ತಾ ಇದ್ದೀವಿ ಅಂತ. ಸೊ ಡಿ ಗ್ಯಾಂಗ್ಗೆ ಸದ್ಯಕ್ಕಂತೂ ಮುಕ್ತಿ ಇಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಇನ್ನೂ 1 ತಿಂಗಳು ಹತ್ತತ್ರ ಆಗಬಹುದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನ ಆಗಬಹುದು ಅಂತ.